ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಇನ್ ಒನ್ ಚಾಪ್ಟರ್ ನೋಡಿರ್ತೀವಿ. ಅಂತ ಅಂದ್ರೆ ಈ ಚಾಪ್ಟರ್ ಏನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೆ, ಈ ಚಾಪ್ಟರ್ ಇಂದ ಕ್ವಶನ್ ಯಾವ ತರ ಬರುತ್ತೆ ಎಕ್ಸಾಮಿನೇಷನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಂಡ್ ರಿಯಲ್ ನಂಬರ್ಸ್ ಬಿಟ್ಬಿಟ್ಟು ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿರುತ್ತೆ, ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ತಗೊಂಡಾಗ ನಮಗೆ 15 ಚಾಪ್ಟರ್ ಇದೆ. ಆ 15 ಚಾಪ್ಟರ್ ನಾವು 10 ಚಾಪ್ಟರ್ಸ್ ತಗೊಂಡಿದ್ದೀವಿ. ಅಂತಂದ್ರೆ ಮಾಡೋ ಕ್ವಶನ್ ಪೇಪರ್ ನಿಮ್ಗೆ ರಿಲೀಸ್ ಮಾಡಿದ್ದಾರೆ, ನಿಮ್ಗೆ ಅನಲೈಸ್ ಕೂಡ ಮಾಡಿದೀನಿ. ಸೊ ನೀವು ವಿಡಿಯೋ ಸಪೋರ್ಟ್ ಮಾಡ್ತಾ ಇರಬಹುದು. ಸೊ 6 ಸಬ್ಜೆಕ್ಟ್ ಏನಿದೆ, ಸೊ 6 ಸಬ್ಜೆಕ್ಟ್ ಮಾಡೋ ಕ್ವಶನ್ ಪೇಪರ್ ಕೂಡ ನಿಮಗೆ ಅನಲೈಸ್ ಮಾಡಿದೀನಿ. ಸೊ ಮ್ಯಾಥಮೆಟಿಕ್ಸ್ ತಗೊಂಡಾಗ ಮ್ಯಾಥಮೆಟಿಕ್ಸ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೀನಿ, ಯಾವ ಕ್ವಶನ್ಸ್ ಬರ್ತಾ ಇರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ, ನೀವೇ ಓದ್ಕೋಬೇಕು, ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಬರ್ತಾ ಇರುತ್ತೆ. ಅಂತಂದ್ರೆ ನಮಗೆ ಒಂದೊಂದು ಚಾಪ್ಟರ್ ಇಂದ ವೇಟ್ ಎಷ್ಟಿದೆ, ಅದಾದ್ಮೇಲೆ ನಿಮಗೆ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ, ಪಕ್ಕ ಕ್ವಶನ್ ನಿಮಗೆ ಯಾವ್ದು ಬರ್ತಾ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಸೊ ಇವಾಗ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಬಿಟ್ಬಿಟ್ಟು ಬೇರೆ ಏನೇನು ಟಾಪಿಕ್ಸ್ ಇರುತ್ತೆ, ಸೊ ನಿಮಗೆ ಪಕ್ಕ ಕ್ವಶನ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಥಿಯರಮ್ಸ್ ತಗೊಂಡಾಗ ಟ್ರಯಾಂಗಲ್ಸ್ ಇಂದ ನಿಮಗೆ ಥಿಯರಮ್ಸ್, ಸರ್ಕಲ್ಸ್ ಇಂದ ಥಿಯರಮ್ಸ್, ಕನ್ಸ್ಟ್ರಕ್ಷನ್ ಇಂದ ನಿಮಗೆ ಫಾರ್ ಎಕ್ಸಾಂಪಲ್ ಪಕ್ಕ ಒಂದ್ 2 ಕ್ವಶನ್ ಬರ್ತಾ ಇರುತ್ತೆ. ಸ್ಟಾಟಿಸ್ಟಿಕ್ಸ್ ಇಂದ ಒಂದು ಪಕ್ಕ ಓಜಿ ಕ್ವಶನ್ ನಿಮಗೆ ಬರ್ತಾ ಇರುತ್ತೆ. ಅದಾದ್ಮೇಲೆ ನಿಮಗೆ ಇದೇ ತರ ನಿಮಗೆ ಎಷ್ಟೊಂದು ಕ್ವಶನ್ ನಿಮಗೆ ಒಂದೊಂದು ಚಾಪ್ಟರ್ ಇಂದ ಪಕ್ಕ ಒಂದು ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಸೊ ಇವಾಗ ಮುಖ್ಯ ಚಾಪ್ಟರ್ ಏನಪ್ಪಾ ಅಂತಂದ್ರೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಂಡ್ ರಿಯಲ್ ನಂಬರ್ಸ್. ಸೊ ಇವತ್ತಿನ ವಿಡಿಯೋ ನಿಮಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಡಿಸ್ಕಸ್ ಮಾಡಿರ್ತೀವಿ. ಅಂಡ್ ನಾಳೆ ವಿಡಿಯೋ ನಿಮಗೆ ರಿಯಲ್ ನಂಬರ್ಸ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ನಾಳೆ ದಿನ ನಾವು ಏನು ಸ್ಟಾರ್ಟ್ ಮಾಡ್ತೀವಿ, ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ನಾವು ಅನಲೈಸ್ ಮಾಡಿರ್ತೀವಿ. ಅನಲೈಸ್ ಅಲ್ಲ, ನಾವು ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿರ್ತೀವಿ. ಸೊ ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಾಗ ನೀವು ಆನ್ಸರ್ ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಸೊ ಆನ್ಸರ್ ನೀವು ಹೆಂಗ್ ಬರೀತೀರಾ, ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ಇವಾಗ ಶುರು ಮಾಡ್ತಾರೋಣ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ನ. ಸೊ ಫಸ್ಟ್ ನಿಮಗೆ ಈ ಚಾಪ್ಟರ್ ತಗೊಂಡಾಗ ಸೊ ಈ ಚಾಪ್ಟರ್ ನಿಮಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತಾ ಇರುತ್ತೆ. ಸೊ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್, ನಿಮಗೆ 4 ಮಾರ್ಕ್ಸ್ ಕ್ವಶನ್ ಬರ್ತಾ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಕ್ವಶನ್ ನಿಮಗೆ ಹೆಂಗ್ ಚೂಸ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ತಗೊಂಡಾಗ ಸೊ ಲಾಸ್ಟ್ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಒಂದು ಕ್ವಶನ್ ಬರ್ತಾ ಇರುತ್ತೆ. ಸೊ 5 ಮಾರ್ಕ್ಸ್ ಕ್ವಶನ್ ಅಂಡ್ ನಿಮಗೆ 4 ಮಾರ್ಕ್ಸ್ ಕ್ವಶನ್ ನಿಮಗೆ ಬರ್ತಾ ಇರುತ್ತೆ. ಸೊ 16 ಮಾರ್ಕ್ಸ್ ಇಲ್ಲಿ ಮತ್ತೆ 5 ಮಾರ್ಕ್ಸ್ ಇಲ್ಲಿ. ಸೊ ನಿಮಗೆ ಅಕಸ್ಮಾತ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ ಬಂತು ಅಂತಂದ್ರೆ, ಸೊ ಇಲ್ಲಿ 4 ಮಾರ್ಕ್ಸ್ ಅಲ್ಲಿ ನಿಮಗೆ ಟ್ರಯಾಂಗಲ್ಸ್ ಇಂದ ಒಂದು ಥಿಯರಮ್ ಬರ್ತಾ ಇರುತ್ತೆ. ಸೊ ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ನಿಮಗೆ ಒಂದು ಥಿಯರಮ್ ಬರ್ತಾ ಇರುತ್ತೆ. ಸೊ ಅಕಸ್ಮಾತ್ ನಿಮಗೆ ಟ್ರಯಾಂಗಲ್ ಬಂದ್ಬಿಟ್ಟು ನಿಮಗೆ 5 ಮಾರ್ಕ್ಸ್ ಬಂತು ಅಂತಂದ್ರೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ನಿಮಗೆ 4 ಮಾರ್ಕ್ಸ್ ಬರ್ತಾ ಇರುತ್ತೆ. ಸೊ ಐದರ್ ನಿಮಗೆ ಇಲ್ಲಿ 4 ಮಾರ್ಕ್ಸ್ ಕ್ವಶನ್, ಇಲ್ಲ ನಿಮಗೆ 5 ಮಾರ್ಕ್ಸ್ ಕ್ವಶನ್. ಸೊ ಇದರಲ್ಲಿ ನಿಮಗೆ ಒಂದೇ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಬಹುದು. ಸೊ ಇದನ್ನು ತಗೊಂಡಾಗ ಸೊ ನಿಮಗೆ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ನಿಮಗೆ ಜಾಸ್ತಿ ಇರುತ್ತೆ. ಸೊ ನಿಮಗೆ ಫಸ್ಟ್ ಬೇರೆ ಚಾಪ್ಟರ್ಸ್ ತಗೊಂಡಾಗ ಸೊ ಯಾವುದೇ ಕ್ವಶನ್ ಪೇಪರ್ ತಗೊಂಡಾಗ ನಿಮಗೆ ಫಸ್ಟ್ ಹೆಂಗಪ್ಪ ಕೊಡ್ತಾರೆ, ನಿಮಗೆ ಕ್ವಶನ್ ಪೇಪರ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಈಸಿಯಿಂದ ಕೊಡ್ತಾರೆ. ಸೊ ಈಸಿ, ಮೀಡಿಯಂ, ಡಿಫಿಕಲ್ಟ್. ಸೊ ನಿಮಗೆ ಹಂಗೆ ಬಿಲ್ಡ್ ಆಗ್ತಾ ಇರುತ್ತೆ ನಿಮಗೆ ಡಿಫಿಕಲ್ಟಿ ಲೆವೆಲ್. ಸೊ 10th ಪೇಪರ್ ತಗೊಂಡಾಗ ನಿಮಗೆ ಡಿಫಿಕಲ್ಟಿ ಲೆವೆಲ್ ಅಷ್ಟೊಂದು ಇರಲ್ಲ. ಬಟ್ ಕಂಪೇರ್ ಮಾಡಿದ್ರೆ ಬೇರೆ ಚಾಪ್ಟರ್ಸ್ ಗಿನ್ನ ಸೊ ಈ ಕ್ವಶನ್ ನಿಮಗೆ ಸ್ವಲ್ಪ ನೀವು ಅನಲೈಸ್ ಮಾಡಿ ನೀವು ಬರಬೇಕಾಗುತ್ತೆ. ಬಿಕಾಸ್ ನಿಮಗೆ ಇದು ಲಾಸ್ಟ್ ಕ್ವಶನ್ ಬರ್ತಾ ಇದೆ 5 ಮಾರ್ಕ್ಸ್ ಇಲ್ಲ 4 ಮಾರ್ಕ್ಸ್ ಅಲ್ಲಿ. ಸೊ ಅದಕ್ಕೆ ನಿಮ್ಗೆ ಅನಲೈಸ್ ಮಾಡಕ್ಕೆ ಏನಪ್ಪ ಬೇಕು ಅಂತಂದ್ರೆ, ಸೊ ಈ ಚಾಪ್ಟರ್ ತಗೊಂಡಾಗ ನಾವೇನ್ ಕಂಡಿಡ್ತಾ ಇರ್ತೀವಿ, ನೀವು ಸರ್ಫೇಸ್ ಏರಿಯಾ ಕಂಡಿಡ್ತಾ ಇರ್ತೀವಿ, ವಾಲ್ಯೂಮ್ ಕಂಡಿಡ್ತಾ ಇರ್ತೀವಿ, ಫ್ರಸ್ಟಮ್ ಆಫ್ ಕೋಡ್ ಅಂತ ಒಂದು ಟಾಪಿಕ್ ಇದೆ, ಅಂಡ್ ಕನ್ವರ್ಷನ್ ಆಫ್ ಶೇಪ್ಸ್. ಸೊ ನಮಗೆ 4 ಟಾಪಿಕ್ ಇದೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ನಿಮಗೆ 4 ಟಾಪಿಕ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಿಮಗೆ ಬೇಸಿಕ್ಸ್, ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಕರ್ವ್ ಸರ್ಫೇಸ್ ಏರಿಯಾ, ಇಲ್ಲ ಲ್ಯಾಟರಲ್ ಸರ್ಫೇಸ್ ಏರಿಯಾ, ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಸೊ ನಾವೇನೇನು ಶೇಪ್ಸ್ ತಗೊಂತೀವಿ, ನಮ್ಗೆ ಏನೇನು ಶೇಪ್ ಕಾಣಿಸಿದೆ, ಫಾರ್ ಎಕ್ಸಾಂಪಲ್ ನಿಮಗೆ ಕ್ಯೂಬ್, ಕ್ಯೂಬಾಯ್ಡ್, ಕೋನ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಇದ್ರೆ ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕಾಗುತ್ತೆ. ಯಾವ್ದಪ್ಪ ಅಂತಂದ್ರೆ ನಿಮಗೆ ಆಗಲೇ ಹೇಳಿದಂಗೆ ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್ ಅಂಡ್ ನಿಮಗೆ ಕರ್ವ್ ಸರ್ಫೇಸ್ ಏರಿಯಾ. ಸೊ ಫಾರ್ಮುಲಾಸ್ ನಿಮ್ಗೆ ಆದ್ರೆ ನಿಮಗೆ ಡಿರೈವ್ ಮಾಡಿದೀನಿ, ನಿಮಗೆ ಹೇಳಿದೀನಿ ಹೆಂಗೆ ಬರ್ತದೆ ಫಾರ್ಮುಲಾಸ್ ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ಈ ಕಡೆ ಮತ್ತೆ ಈ ಕಡೆ ನಿಮಗೆ ಫಾರ್ಮುಲಾಸ್ ಕಾಣಿಸ್ತದೆ. ಸೊ ಈ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನಿಮಗೆ ಹೆಂಗಪ್ಪ ಈ ಫಾರ್ಮುಲಾ ಆರ್ಡರ್ ನಾನು ಹೆಂಗ್ ಬರ್ತೀನಿ ಅಂತಂದ್ರೆ, ಸೊ ಫಸ್ಟ್ ನೀವು ಕ್ಯೂಬ್ ತಗೊಂಡಾಗ ಫಸ್ಟ್ ನಾನು LSA ಬರ್ತೀನಿ, ಟೋಟಲ್ ಸರ್ಫೇಸ್ ಏರಿಯಾ, ಆಮೇಲೆ ವಾಲ್ಯೂಮ್ ಆಫ್ ಅ ಕೋನ್. ಸೊ ಸಿಮಿಲರ್ಲಿ ಈ ಕಡೆ ತಗೊಂಡಾಗ ಕೋನ್ ತಗೊಂಡಾಗ ಲೀಡ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಸೊ ಎಲ್ಲದರಲ್ಲಿ ನೀವು 3 ಫಾರ್ಮುಲಾಸ್ ನೀವು ನ್ಯಾಪ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮಗೆ ನೋಡಿದಾಗ ಫಾರ್ ಎಕ್ಸಾಂಪಲ್ ಕ್ಯೂಬ್ ತಗೊಂಡಾಗ ನಿಮಗೆ ಲೀಡ್ ಸರ್ಫೇಸ್ ಏರಿಯಾ ತಗೊಂಡಾಗ ನಿಮಗೆ 4a ಸ್ಕ್ವೇರ್ ಆಗಿರುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ತಗೊಂಡಾಗ ನಿಮಗೆ 6a ಸ್ಕ್ವೇರ್ ಆಗಿರುತ್ತೆ, ವಾಲ್ಯೂಮ್ ತಗೊಂಡಾಗ ನಿಮಗೆ a ಕ್ಯೂಬ್ ಆಗಿರುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದೀನಿ ಹೆಂಗೆ ಮಾಡುತ್ತೆ ಅಂತ. ಸೊ ಈ ಶೇಪ್ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಾರ್ಮುಲಾಸ್ ಹೆಂಗೆ ಡಿರೈವ್ ಆಗಿದೆ ಅಂತ. ಸೊ ನಿಮಗೆ ಜಸ್ಟ್ ಒಂದು ಕ್ವಿಕ್ ರಿವಿಷನ್ ಹೇಳ್ಬೇಕು ಅಂತಾನೆ, ಸೊ ಫಾರ್ ಎಕ್ಸಾಂಪಲ್ ಈ ಕ್ಯೂಬ್ ತಗೊಂತು ಅಂತಾನೆ, ಸೊ ನೀವು ಜಸ್ಟ್ ಎಕ್ಸಾಂಪಲ್ ತಗೊಂಡಾಗ ಇದೊಂದು ಕ್ಯೂಬಾಯ್ಡ್ ಫಾರ್ಮ್ ಅಲ್ಲಿ ಇದೆ. ಸೊ ಲೀಡ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನೀವು ಕ್ಯೂಬ್ ತಗೊಂಡಾಗ ಈ ಮೇಲ್ಗಡೆ ಸರ್ಫೇಸ್ ಮತ್ತೆ ಕೆಳಗಡೆ ಸರ್ಫೇಸ್, ಇಲ್ಲ ಒಂದು ರೂಮ್ ತಗೊಂಡಾಗ ಸೀಲಿಂಗ್ ಮತ್ತೆ ಫ್ಲೋರ್ ನ ಬಿಟ್ಬಿಟ್ಟು ಬೇರೆ ಏನೆಲ್ಲ ಸೈಡ್ಸ್ ಇದೆ ಆ ಸೈಡ್ಸ್ ಇರೋ ಸರ್ಫೇಸ್ ಏರಿಯಾ ಆಡ್ ಮಾಡಿದಾಗ ನಮಗೆ ಲೀಡ್ ಸರ್ಫೇಸ್ ಏರಿಯಾ ಬರ್ತಾ ಇರುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ, ಸೊ ಈ ರೂಮ್ ತಗೊಂಡಾಗ ಸೀಲಿಂಗ್ ಮತ್ತೆ ಫ್ಲೋರ್ ಅದು ಸರ್ಫೇಸ್ ಏರಿಯಾನು ವಿತ್ ಎಲ್ಲಾ ಸರ್ಫೇಸ್ ಆಡ್ ಮಾಡಿದಾಗ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಬರ್ತಾ ಇರುತ್ತೆ. ಅಂಡ್ ವಾಲ್ಯೂಮ್ ಅಂದ್ರೆ ಏನಪ್ಪಾ ಅಂತಂದ್ರೆ, ವಾಲ್ಯೂಮ್ ಅಂತಂದ್ರೆ ಕೆಪಾಸಿಟಿ. ಸೊ ಫಾರ್ ಎಕ್ಸಾಂಪಲ್ ಈ ರೂಮ್ ಅಲ್ಲಿ ಎಷ್ಟು ಸ್ಪೇಸ್ ನಾವು ಫಿಲ್ ಮಾಡಬಹುದು ಅದು ನಮಗೆ ಕೆಪಾಸಿಟಿ ಹೇಳ್ತಾ ಇರುತ್ತೆ. ಅದನ್ನೇ ನಾವು ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ನಾವು ರೆಪ್ರೆಸೆಂಟ್ ಮಾಡ್ತಿರ್ತೀವಿ. ಅಂಡ್ ಕ್ಯೂಬ್ ಮತ್ತೆ ಕ್ಯೂಬಾಯ್ಡ್ ತಗೊಂಡಾಗ ನಿಮಗೆ ಇಲ್ಲಿ ಡಯಾಗನಲ್ ಕಾಣಿಸ್ತದೆ, ಸ್ಮಾಲ್ ಟಿ ಅಂದ್ರೆ ಡಯಾಗನಲ್. ಸೊ ನಿಮಗೆ ಒಂದು ಪಾಯಿಂಟ್, ಆ ಪಾಯಿಂಟ್ ಇಂದ ಫಾರ್ ಎಕ್ಸಾಂಪಲ್ ನೀವು ರೂಮ್ ಕುತ್ಕೊಂಡು ಓದ್ತಿದ್ದೀರಾ ಅಂತಂದ್ರೆ ನಿಮ್ಮ ಮೇಲ್ಗಡೆ ಈ ಕಡೆ ಕಾರ್ನರ್ ಪಾಯಿಂಟ್ ಇಂದ ಈ ಕಡೆ ಕಾರ್ನರ್ ಪಾಯಿಂಟ್ ತನಕ ಡಿಸ್ಟೆನ್ಸ್ ಎಷ್ಟಿದೆ ಅದನ್ನ ನಾವು ಇಲ್ಲಿ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದು ನಿಮಗೆ √3a ಇರುತ್ತೆ. ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಕ್ಯೂಬಾಯ್ಡ್ ತಗೊಂಡಾಗ √(l²+b² × h² ಇರುತ್ತೆ.
ಸೊ ಈ ಫಾರ್ಮುಲಾಸ್ ನೀವು ನೆನಪಿಟ್ಕೊಬೇಕಾಗುತ್ತೆ. ಸೊ ನೀವು ಯಾವ್ಯಾವ ಶೇಪ್ ಜನರಲಿ ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ, ಸೊ ಕ್ಯೂಬ್, ಕ್ಯೂಬಾಯ್ಡ್, ಅದಾದ್ಮೇಲೆ ನಿಮಗೆ ಕೋನ್, ಸಿಲಿಂಡರ್. ಸೊ ನಿಮಗೆ ಹಾಲೋ ಸಿಲಿಂಡರ್ ನಿಮಗೆ ಅಷ್ಟೊಂದು ಕೇಳ್ತಾ ಇಲ್ಲ, ಬಟ್ ನೀವು ನೆನಪಿಟ್ಕೊಬೇಕಾಗುತ್ತೆ. ಸ್ಪಿಯರ್, ಹೆಮಿಸ್ಪಿಯರ್ ಅಂಡ್ ಶೆಲ್. ಸೊ ಶೆಲ್ ಮತ್ತೆ ಹಾಲೋ ಶೆಲ್ ನಿಮ್ಗೆ ಅಷ್ಟೊಂದು ಕೇಳ್ತಾ ಇರಲ್ಲ, ಬಟ್ ಅದು ನೀವು ನೆನಪಿಟ್ಕೊಬೇಕಾಗುತ್ತೆ. ಇವಾಗ ಹೇಳಕ್ಕಾಗಲ್ಲ ಕ್ವಶನ್ಸ್ ನಮಗೆ ಯಾವ ತರ ಕೊಡ್ತಾ ಇರ್ತಾರೆ ಅಂತ. ಸೊ ಫಸ್ಟ್ ಇವಾಗ ನಾವು ಈ ಚಾಪ್ಟರ್ ತಗೊಂಡಾಗ ನಮ್ಗೆ ಎಷ್ಟು ಕಾನ್ಸೆಪ್ಟ್ ಇದೆ ಅಂದ್ರೆ, ಸೊ ಫಸ್ಟ್ ತಗೊಂಡಾಗ ನಮಗೆ ಸರ್ಫೇಸ್ ಏರಿಯಾ ಕೇಳ್ತಾ ಇದ್ದಾರೆ, ಟು ಕ್ಯಾಲ್ಕುಲೇಟ್ ಸರ್ಫೇಸ್ ಏರಿಯಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ಟು ಕ್ಯಾಲ್ಕುಲೇಟ್ ದ ವಾಲ್ಯೂಮ್. ಸೊ ಥರ್ಡ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸೊ ಥರ್ಡ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮಗೆ ಕನ್ವರ್ಷನ್ ಆಫ್ ಒನ್ ಶೇಪ್ ಇಂಟು ಅನದರ್. ಸೊ ಲಾಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಸೊ ಫ್ರಸ್ಟಮ್ ಆಫ್ ಎ ಕೋನ್. ಸೊ ಈ ಚಾಪ್ಟರ್ ತಗೊಂಡಾಗ ನಮಗೆ ಟೋಟಲ್ ನಮಗೆ 4 ನಮಗೆ ಕಾನ್ಸೆಪ್ಟ್ ಇದೆ. ಸೊ ಆ ಕಾನ್ಸೆಪ್ಟ್ ನಾವು ಇವತ್ತು ರಿವೈಸ್ ಮಾಡ್ತಾರ, ನಾವು ಯಾವ್ದು ಕ್ವಶನ್ಸ್ ಸಾಲ್ವ್ ಮಾಡ್ತಾರಲ್ಲ, ಸೊ ನಿಮ್ಗೆ ಏನಪ್ಪಾ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ಮುಲಾ ಇರಬೇಕು. ಸೊ ಫಾರ್ಮುಲಾ ಓದ್ಬಿಟ್ಟು ಕ್ವಶನ್ಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ಕ್ವಶನ್ ನಿಮಗೆ ಯಾವ ತರ ಕೊಟ್ಟಿರ್ತಾರೆ ಅದನ್ನ ಇವತ್ತು ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ನೀವೇನಪ್ಪ ಮಾಡಬೇಕು, ಈ ವಿಡಿಯೋ ಆದ್ಮೇಲೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ 4 ಟಾಪಿಕ್ ಅಲ್ಲಿ ಯಾವ್ದೋ ಒಂದು ಟಾಪಿಕ್ ಕಷ್ಟ ಅನಿಸ್ತದೆ ಅಂತಂದ್ರೆ, ಸೊ ಆ ಟಾಪಿಕ್ ಹೋಗ್ಬಿಟ್ಟು ಕ್ವಶನ್ಸ್ ಇರುತ್ತೆ. ಸೊ ಕ್ವಶನ್ಸ್ ಅನ್ನ ಓದ್ಬಿಟ್ಟು ಅನಲೈಸ್ ಮಾಡಿ ಒಂದು ಡಯಾಗ್ರಾಮ್ ಬರ್ದ್ಬಿಟ್ಟು ನೀವು ಅನಲೈಸ್ ಮಾಡ್ತು ಅಂತಂದ್ರೆ ಅಲ್ಲಿ ನಿಮಗೆ 80% ನೀವು ಫಿನಿಶ್ ಮಾಡಿರ್ತೀರಾ. ಅದಾದ್ಮೇಲೆ ಫಾರ್ಮುಲಾ ಕೊಟ್ಟಿರ್ತಾರೆ, ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಸೊ ಫಾರ್ಮುಲಾ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತಂದ್ರೆ ಅಲ್ಲೇ ನಿಮಗೆ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ಫಸ್ಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಾರ. ಸೊ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಶೇಪ್ ಕೊಟ್ಟಿರ್ತಾರೆ. ಸೊ ನಿಮಗೆ ಕೋನ್ ಇದೆ, ಸಿಲಿಂಡರ್ ಇದೆ, ಹಾಲೋ ಸಿಲಿಂಡರ್ ಇದೆ, ಸ್ಪಿಯರ್ ಇದೆ, ಇಲ್ಲಿ ನಿಮಗೆ ಕ್ಯೂಬ್, ಕ್ಯೂಬಾಯ್ಡ್. ಸೊ ನಿಮಗೆ ಎಷ್ಟೊಂದು ಶೇಪ್ ಇದೆ. ಸೊ ನಿಮ್ಗೆ ಯಾವ ತರ ಕೊಡ್ತಾರಪ್ಪ ಅಂತಂದ್ರೆ, ರೀಕಾಂಬಿನೇಷನ್ ಆಫ್ ಶೇಪ್ ಕೊಡ್ತಾರೆ. ಅಂತಂದ್ರೆ 2 ಶೇಪ್ಸ್ ಅನ್ನು ತಗೊಂಡು ಕಂಬೈನ್ ಮಾಡ್ತಾರೆ. ಕಂಬೈನ್ ಮಾಡ್ಬಿಟ್ಟು ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ನಿಮಗೆ ಅದೇನ್ ಫಿಗರ್ ಬರ್ತದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಫಿಗರ್ ತಗೊಂತೀನಿ ವಿಚ್ ಇಸ್ ಕೋನ್ ಪ್ಲಸ್ ನಾನು ಏನಪ್ಪಾ ತಗೊಂತೀನಿ ಅಂತಂದ್ರೆ ಹೆಮಿಸ್ಫಿಯರ್ ತಗೊಂತೀನಿ. ಸೊ ಏನಪ್ಪಾ ಅಂದ್ರೆ ನನ್ನ ಹತ್ರ ಒಂದು ಫಿಗರ್ ಇದೆ ವಿಚ್ ಇಸ್ ಮೇಡ್ ಅಪ್ ಆಫ್ ಕೋನ್ ಪ್ಲಸ್ ಹೆಮಿಸ್ಫಿಯರ್. ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಐಸ್ ಕ್ರೀಮ್ ತರ ತಗೊಬಹುದು. ಸೊ ಫಸ್ಟ್ ಏನಪ್ಪಾ ಇದೆ, ಸೊ ಫಸ್ಟ್ ನನಗೆ ಕೋನ್ ಇದೆ. ಸೊ ಕೋನ್ ಮೇಲ್ಗಡೆ ಏನಪ್ಪಾ ಮಾಡಿದ್ದಾರೆ ಅಂತಂದ್ರೆ ಒಂದು ನನಗೆ ಹೆಮಿಸ್ಫಿಯರ್ ಅನ್ನ ಇಟ್ಟಿದ್ದಾರೆ. ಸೊ ಈ ತರ ನಿಮಗೆ ಈ ಶೇಪ್ ಹೆಂಗ ಮಾಡಿದ್ದಾರೆ, ಒಂದು ಕೋನ್ ಇಂದ ಪ್ಲಸ್ ಹೆಮಿಸ್ಫಿಯರ್ ಇಂದ. ಸೊ ನಿಮ್ಗೆ ಏನಪ್ಪಾ ಡೇಟಾ ಕೊಟ್ಟಿರ್ತಾರೆ, ಈ ಹೆಮಿಸ್ಫಿಯರ್ ಇಂದ ರೇಡಿಯಸ್ ಕೊಟ್ಟಿರ್ತಾರೆ, ಈ ಕೋನಿನ ಹೈಟ್ ಕೊಟ್ಟಿರ್ತಾರೆ. ಅಂಡ್ ಫಾರ್ ಎಕ್ಸಾಂಪಲ್ ಇದು ಕೋನ್ ತಗೊಂಡಾಗ ಸೊ ಈ ಕೋನ್ಗೆ ಹೆಮಿಸ್ಫಿಯರ್ ನಿಮಗೆ ರೇಡಿಯಸ್ ಸೇಮ್ ಇರುತ್ತೆ. ಅದೆಲ್ಲ ಡೇಟಾ ನಿಮಗೆ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಸೊ ನೀವು ಈ ತರ ಕ್ವಶನ್ ಕೊಟ್ಬಿಟ್ಟು, ಸೊ ಫಿಗರ್ ಇಸ್ ಮೇಡ್ ಅಪ್ ಆಫ್ ಕೋನ್ ಇನ್ ವಿಚ್ ದ ಹೆಮಿಸ್ಫಿಯರ್ ಇಸ್ ಮೌಂಟೆಡ್ ಆನ್ ದ ಕೋನ್ ಅಂತ ಕೊಟ್ಟಿರ್ತಾರೆ. ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಅಂತ ಕೊಡ್ತಾರೆ. ಸೊ ಈ ತರ ಕ್ವಶನ್ ಕೊಟ್ಟಾಗ ನೀವು ಹೆಂಗಪ್ಪ ಮಾಡ್ಬೋದು, ಸೊ ಫಸ್ಟ್ ಅನಲೈಸ್ ಮಾಡಬೇಕು ಯಾವ ಫಿಗರ್ ಇಂದ ಮಾಡಿದೆ ಅಂತ. ಅಂದ್ರೆ ಇದನ್ನ ಸ್ಪ್ಲಿಟ್ ಮಾಡ್ಬೇಕು ನೀವು. ಸೊ ಫಸ್ಟ್ ನೀವು ಈ ಸ್ಪಿಯರ್ ಈ ತರ ಒಂದು ಐಸ್ ಕ್ರೀಮ್ ಶೇಪ್ ತಗೊಂಡಾಗ ಸೊ ಇದ್ರಲ್ಲಿ ನಮಗೆ ಫಸ್ಟ್ ಒಂದು ಕೋನ್ ಬರ್ತಾ ಇದೆ, ಮತ್ತೆ ನಮಗೆ ಹೆಮಿಸ್ಫಿಯರ್ ಬರ್ತಾ ಇದೆ. ಸೊ ಈ ಕೋನ್ ಮತ್ತೆ ಹೆಮಿಸ್ಫಿಯರ್ ನ LSA ಅಂತಂದ್ರೆ ಲೀಸ್ಟ್ ಸರ್ಫೇಸ್ ಏರಿಯಾ ಆಡ್ ಮಾಡಿದಾಗ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಬರ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೋನ್ ತಗೊಂಡಾಗ ನಮಗೆ ಲೀಸ್ಟ್ ಸರ್ಫೇಸ್ ಏರಿಯಾ ನಮಗೆ ಇಷ್ಟು ಬರ್ತಾ ಇರುತ್ತೆ. ಅಂಡ್ ಹೆಮಿಸ್ಫಿಯರ್ ತಗೊಂಡಾಗ ನಮಗೆ ಲೀಸ್ಟ್ ಸರ್ಫೇಸ್ ಏರಿಯಾ ಇಷ್ಟು ಬರ್ತಾ ಇರುತ್ತೆ. ಸೊ ನೀವು ನೋಡಬಹುದು 2 ಶೇಡ್ ಮಾಡಿದಾಗ ನಮಗೆ ಟೋಟಲ್ ಏರಿಯಾ ಸಿಗ್ತದೆ. ಸೊ ಲೀಸ್ಟ್ ಸರ್ಫೇಸ್ ಏರಿಯಾ ಆಫ್ 1 ಅಂತ ಅಂದ್ರೆ ಕೋನ್, ನೆಕ್ಸ್ಟ್ ಲೀಸ್ಟ್ ಸರ್ಫೇಸ್ ಏರಿಯಾ ಆಫ್ 2 ಅಂದ್ರೆ ನಮಗೆ ಹೆಮಿಸ್ಫಿಯರ್ ವಿಲ್ ಗಿವ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕಂಬೈನ್ಡ್ ಫಿಗರ್. ಸೊ ಆ ತರ ಮಾತಾಡ್ತೀರಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫಿಗರ್ is equal to least surface area of cone. So least surface area of cone ಬಂದ್ಬಿಟ್ಟು ನನಗೆ pi RL ಆಗಿದೆ. So pi into R into L plus ಬಂದ್ಬಿಟ್ಟು ನನಗೆ least surface area of hemisphere. So least surface area of hemisphere ನಮಗೆ 2 pi R square. ಇವಾಗ ನಿಮಗೆ TSA ಬರ್ದಾಗ ಸೊ ನಿಮಗೆ ಫಾರ್ಮುಲಾಸ್ ಇದೆ. ಸೊ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತಂದ್ರೆ ಫೈನಲ್ ಆನ್ಸರ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿ ತಗೋಬೇಕು, ನೀವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಾರ್ ಕೋನ್. ಸೊ ನಿಮ್ಗೆ ಆಲೆ ಕೊಟ್ಟಿರ್ತಾರೆ, ಕೋನ್ ಅಲ್ಲಿ ನಿಮ್ಗೆ ಏನಪ್ಪ ಕೊಟ್ಟಿರ್ತಾರೆ, ಸೊ ನಿಮ್ಗೆ ರೇಡಿಯಸ್ ಕೊಟ್ಟಿರ್ತಾರೆ ಅಂಡ್ ನಿಮ್ಗೆ ಹೈಟ್ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಸ್ಲ್ಯಾಂಟ್ ಹೈಟ್ ಬಂದ್ಬಿಟ್ಟು ಇದಾಗಿರುತ್ತೆ ಕೊಂದು. ಸೊ ನೀವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿದಾಗ ನಿಮ್ಗೆ ಏನಪ್ಪ ಸಿಗುತ್ತೆ, L² is equal to H² plus R² ಬರ್ತಾ ಇರುತ್ತೆ. ಸೊ ಎಲ್ ತಗೊಂಡಾಗ ನಿಮ್ಗೆ ಬಂದ್ಬಿಟ್ಟು ರೂಟ್ ಆಫ್ H² plus R² ನಿಮ್ಗೆ ಬರ್ತಾ ಇರುತ್ತೆ. ಸೊ ನಿಮ್ಗೆ ಬರ್ತೀನಿ L is equal to ರೂಟ್ ಆಫ್ H² plus R² ಅಂತ. ಸೊ ಬೇಕಾದ್ರೆ ನೀವು ಈ ಫಾರ್ಮ್ ಅಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬಹುದು. ಸೊ ಇದು ನಿಮಗೆ ಸಿಂಪಲ್ ಆಗಿರುತ್ತೆ. ಸೊ ನೀವೇನ್ ಮಾಡಬೇಕು, ಜಸ್ಟ್ ಐಡೆಂಟಿಫೈ ಮಾಡಬೇಕು ಆ ಫಿಗರ್ ನಮಗೆ ಕಂಬೈನ್ಡ್ ಫಿಗರ್ ನಮಗೆ ಯಾವ ಫಿಗರ್ ಇಂದ ಮಾಡಿದ್ದಾರೆ ಅಂತ. ಅಂಡ್ ನಿಮ್ಗೆ ಈ ತರ ಅನಲೈಸ್ ಮಾಡಿದಾಗ ನಿಮಗೆ ಕೋನ್ ನಿಮಗೆ LSA ಅಂಡ್ ಹೆಮಿಸ್ಫಿಯರ್ ನೀವು LSA ಆಡ್ ಮಾಡಿದಾಗ ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫಿಗರ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಈ ತರ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಅಂಡ್ ಏನಪ್ಪಾ ಅಂತಂದ್ರೆ ಈ ತರ ಕ್ವಶನ್ ನಿಮಗೆ ಜನರಲಿ ಕಮ್ಮಿ ಬರ್ತಾ ಇರುತ್ತೆ. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ ಯಾವ ಟೈಪ್ ಆಫ್ ಕ್ವಶನ್ ಇದೆ ಈ ಚಾಪ್ಟರ್ ಅಲ್ಲಿ ಅಂತ. ಆಮೇಲೆ ನಾವು ಡಿಸ್ಕಸ್ ಮಾಡ್ತಾನೆ ಯಾವ ಕಾನ್ಸೆಪ್ಟ್ ಇಂದ ಜಾಸ್ತಿ ಕ್ವಶನ್ಸ್ ಬರೋ ಪ್ರಾಬಬಿಲಿಟಿ ಜಾಸ್ತಿ ಇದೆ ಅಂತ. ಸೊ ಒನ್ ಟೈಪ್ ಆಫ್ ಕ್ವಶನ್ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಇನ್ನೊಂದು ಟೈಪ್ ಆಫ್ ಕ್ವಶನ್ ನಾವು ಡಿಸ್ಕಸ್ ಮಾಡ್ತಾರ ರಿಲೇಟಿಂಗ್ ಸರ್ಫೇಸ್ ಏರಿಯಾ. ಸೊ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ ನಿಮ್ಮ ಹತ್ರ ಒಂದು ಕ್ಯೂಬ್ ಇದೆ ಅಂತ. ಸೊ ನಿಮ್ಮ ಹತ್ರ ಏನು ಕೊಟ್ಟಿದ್ದಾರೆ, ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಈ ಕ್ಯೂಬ್ ಮೇಲೆ ಏನಪ್ಪಾ ಮಾಡಿದ್ದಾರೆ, ಒಂದು ಹೆಮಿಸ್ಫಿಯರ್ ಅನ್ನ ಇಟ್ಟಿದ್ದಾರೆ. ಸೊ ಈ ತರ ಒಂದು ಹೆಮಿಸ್ಫಿಯರ್ ಅನ್ನ ಇಟ್ಬಿಟ್ಟು ನಿಮಗೆ ಒಂದು ಬೇರೆ ಶೇಪ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವೇನ್ ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕಂಬೈನ್ಡ್ ಫಿಗರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಡಸ್ಟರ್ ಇದೆ, ಈ ಡಸ್ಟರ್ ನ ಕ್ಯೂಬ್ ಅಂತ ಅನ್ಕೊಳ್ಳಿ. ಇದ್ರ ಮೇಲೆ ಒಂದು ಹೆಮಿಸ್ಫಿಯರ್ ಅನ್ನ ಇಟ್ಟಿದ್ದಾರೆ. ಸೊ ಹೆಮಿಸ್ಫಿಯರ್ ನ ಇಟ್ಟಾಗ ಇದು ಬೇರೆ ಬಂದ್ಬಿಟ್ಟು ಬೇರೆ ಒಂದು ಶೇಪ್ ಆಯ್ತು, ಬೇರೆ ಒಂದು ಫಿಗರ್ ಆಯ್ತು. ಸೊ ಈ ಫಿಗರ್ ಇಂದ ಟೋಟಲ್ ಸರ್ಫೇಸ್ ಏರಿಯಾ ನಾವು ಕಂಡುಹಿಡಿಯಬೇಕು. ಸೊ ಇದನ್ನ ನೀವು ಹೆಂಗಪ್ಪ ಕಂಡುಹಿಡಿತೀರಾ ಅಂತಂದ್ರೆ, ಸೊ ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು, ಈ ಫಿಗರ್ ಕಂಬೈನ್ಡ್ ಫಿಗರ್ ಏನಿದೆ ಇದು ಯಾವ ಶೇಪ್ ಇಂದ ಮಾಡಿದ್ರೆ ಇದನ್ನ ಐಡೆಂಟಿಫೈ ಮಾಡಿ. ಸೊ ಫಸ್ಟ್ ನಮ್ಗೆ ಏನಪ್ಪ ಕೊಟ್ಟಿದ್ದಾರೆ, ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಫಸ್ಟ್ ಶೇಪ್. ಸೆಕೆಂಡ್ ಶೇಪ್ ಏನಪ್ಪ, ಹೆಮಿಸ್ಫಿಯರ್.
ಸೊ ಕ್ಯೂಬ್ ಮೇಲೆ ಹೆಮಿಸ್ಫಿಯರ್ ಇಟ್ಟಾಗ ನಮಗೆ ಟೋಟಲ್ ಈ ಫಿಗರ್ ನಮಗೆ ಬರ್ತಾ ಇದೆ. ಸೊ ನೀವೇನಪ್ಪ ಕಂಡಿಡ್ತೀರಾ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫಿಗರ್ ಬಂದ್ಬಿಟ್ಟು ನಿಮಗೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಆಗಿರುತ್ತೆ. ಏನಕ್ಕಪ್ಪ ಅಂತಂದ್ರೆ, ಸೊ ಫಸ್ಟ್ ನಾನು ಫಾರ್ಮುಲಾ ಬರ್ಬಿಟ್ಟು ಆಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಬಂತು ಇದು ಅಂತ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಪ್ಲಸ್ ನಮಗೆ LSA ಆಫ್ ಹೆಮಿಸ್ಫಿಯರ್. ಸೊ LSA ಅಥವಾ CSA ನೀವು ಎರಡು ಕೂಡ ತಗೊಳ್ಬಹುದು, ಎರಡು ಒಂದೇ ಆಗಿರುತ್ತೆ. ಸೊ ನಿಮ್ಗೆ ಈ ಫಾರ್ಮುಲಾ ಇದು ನಮ್ಗೆ ಹೆಂಗಪ್ಪ ಗೊತ್ತಾಗುತ್ತೆ ಅಂತಂದ್ರೆ, ಸೊ ನೀವು ಅಬ್ಸರ್ವ್ ಮಾಡ್ಬೋದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫಿಗರ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಬೇಕು ಅಂತಂದ್ರೆ, ಸೊ ಫಸ್ಟ್ ನಾನು ಏನಪ್ಪ ಮಾಡ್ತೀನಿ, TSA ಆಫ್ ಕ್ಯೂಬ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಮಾಡಿದಾಗ ನನಗೆ ಇಷ್ಟು ಏರಿಯಾ ನನಗೆ ಬರ್ತಾ ಇರುತ್ತೆ. ಸೊ ಇವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನಾನು ಓದ್ ಕ್ವಶನ್ ನಾನು ಬರೀ LSA ಆಫ್ ಕೋನ್ ತಗೊಂಡೆ ಅಂಡ್ LSA ಆಫ್ ಹೆಮಿಸ್ಫಿಯರ್ ತಗೊಂಡೆ, ಬಟ್ ಈ ಕ್ವಶನ್ ನಾನು TSA ಆಫ್ ಕ್ಯೂಬ್ ತಗೊಂತಾ ಇದೀನಿ. ಸೊ ನಿಮ್ಗೆ ಕನ್ಫ್ಯೂಷನ್ ಬರುತ್ತೆ ನಾವು ಯಾವಾಗ LSA ಯೂಸ್ ಮಾಡಬೇಕು, ಯಾವಾಗ ನಾವು TSA ಯೂಸ್ ಮಾಡಬೇಕು ಅಂತ. ಸೊ ಇಲ್ಲೇ ನೀವು ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ನೀವು ನೋಡಬಹುದು ಈ ಹೆಮಿಸ್ಫಿಯರ್ ಯಾವ್ದು ಮೇಲೆ ಇದೆ, ಸೀಲಿಂಗ್ ಮೇಲೆ ಇದೆ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕ್ಯೂಬ್ ತಗೊಂಡಾಗ, ಸೊ ಈ ಕ್ಯೂಬ್ ಟಾಪ್ ಸರ್ಫೇಸ್ ಮೇಲೆ ಇದೆ. ಸೊ ನಿಮ್ಗೆ ಅವಾಗಲೇ ಹೇಳಿದೆ, ಸೊ TSA ಅಂತಂದ್ರೆ ನಮಗೆ ಸೀಲಿಂಗ್ ಪ್ಲಸ್ ಫ್ಲೋರ್ ಪ್ಲಸ್ ನಮಗೆ ಎಲ್ಲಾ ಸೈಡ್ಸ್ ಏರಿಯಾ ಇನ್ಕ್ಲೂಡ್ ಮಾಡಿದಾಗ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಬರ್ತದೆ ಅಂತ. ಸೊ ಈ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ನೀವು ಕಂಡಿಡಬೇಕು, ಅಥವಾ ಈ ಟೋಟಲ್ ಫಿಗರ್ ಕಂಡಿಡಬೇಕು ಅಂತಂದ್ರೆ, ಸೊ ನೀವು ಈ ಕ್ಯೂಬ್ ಇಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸೀಲಿಂಗ್ ಏನಿದೆ ಅದನ್ನು ಕೂಡ ನೀವು ಆಡ್ ಮಾಡಬೇಕು. ಸೊ ಅದನ್ನು ಕೂಡ ಆಡ್ ಮಾಡಬೇಕು ಅಂತಂದ್ರೆ ನೀವು TSA ಆಫ್ ಕ್ಯೂಬ್ ಅನ್ನು ನೀವು ಯೂಸ್ ಮಾಡಬೇಕು. ಸೊ ನಿಮಗೆ TSA ಆಫ್ ಕ್ಯೂಬ್ ನೀವು ಆಡ್ ಮಾಡ್ತಾ ಕ್ಯಾಲ್ಕುಲೇಟ್ ಮಾಡಿದಾಗ, ಸೊ ಬ್ಲೂ ಕಲರ್ ಶೇಡೆಡ್ ರೀಜನ್ ಏರಿಯಾ ಏನ್ ಮಾಡ್ತೀನಿ, ಈ ಏರಿಯಾ ನಿಮಗೆ ಸಿಗ್ತಾ ಇರುತ್ತೆ. ಸೊ ಪ್ಲಸ್ ಅದಕ್ಕೆ ನಾನು ಏನಪ್ಪ ಆಡ್ ಮಾಡ್ತೀನಿ ಅಂತಂದ್ರೆ LSA ಆಫ್ ಹೆಮಿಸ್ಫಿಯರ್. ಸೊ LSA ಆಫ್ ಹೆಮಿಸ್ಫಿಯರ್ ಅನ್ನು ಆಡ್ ಮಾಡಿದಾಗ ನನಗೆ ಇಷ್ಟು ಏರಿಯಾ ನನಗೆ ಬರ್ತಾ ಇರುತ್ತೆ. ಸೊ ರೆಡ್ ಕಲರ್ ಏರಿಯಾ ಶೇಡೆಡ್ ಡಿಸೈನ್ ಮಾಡ್ತಿದ್ದೀನಿ, ಇಷ್ಟು ಏರಿಯಾ ನನಗೆ ಬರ್ತಾ ಇರುತ್ತೆ. ಬಟ್ ಆನ್ಸರ್ ನಿಮಗೆ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಸೊ ಇಲ್ಲೇ ನಿಮಗೆ ಸ್ವಲ್ಪ ಹಿಂಟ್ ಇರುತ್ತೆ. ಸೊ ಏನಪ್ಪಾ ಅದು ಅಂತಂದ್ರೆ, ಸೊ ನೀವು ನೋಡ್ಬೋದು ಇದಿಷ್ಟು ಆಡ್ ಮಾಡಿದಾಗ, ಸೊ ಫಸ್ಟ್ ನಾನು ಏನ್ ಮಾಡಿದೆ, ಇಷ್ಟು ರೀಜನ್ ಅನ್ನ ಆಡ್ ಮಾಡಿದೆ. ಸೊ ಫಸ್ಟ್ ಏನಪ್ಪಾ ಆಯ್ತು ಅಂತ ನನಗೆ ಬ್ಲೂ ಕಲರ್ ಶೇಡೆಡ್ ರೀಜನ್ ನನಗೆ ಏನ್ ಕಾಣಿಸ್ತದೆ ಅದು ಏರಿಯಾ ನನಗೆ ಸಿಗ್ತಾ ಇದೆ. ಸೆಕೆಂಡ್ ಏನಪ್ಪಾ ಅಂತಂದ್ರೆ LSA ಆಫ್ ಹೆಮಿಸ್ಫಿಯರ್. ಸೊ LSA ಆಫ್ ಹೆಮಿಸ್ಫಿಯರ್ ಆಡ್ ಮಾಡಿದಾಗ ನನಗೆ ರೆಡ್ ಕಲರ್ ಶೇಡೆಡ್ ರೀಜನ್ ನನಗೆ ಸಿಗ್ತಾ ಇದೆ. ಸೊ ನೀವು ಈ ರೀಜನ್ ಅಬ್ಸರ್ವ್ ಮಾಡ್ತು ಅಂತಂದ್ರೆ, ಸೊ ಇವಾಗ ನಾನು ಏನ್ ರೀಜನ್ ಶೇಡ್ ಮಾಡ್ತೀನಿ, ಈ ರೀಜನ್ ಅಬ್ಸರ್ವ್ ಮಾಡ್ತು ಅಂತಂದ್ರೆ, ಸೊ ಈ ರೀಜನ್ ನಾವು 2 ಸತಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಹೆಂಗಪ್ಪ 2 ಸತಿ ಅಂತಂದ್ರೆ, ಸೊ ಫಸ್ಟ್ ನಾವು TSA ಆಫ್ ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡಿದಾಗ, ಸೊ TSA ಆಫ್ ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಈ ರೀಜನ್ ಆಗಲಿ ಇನ್ಕ್ಲೂಡ್ ಆಗಿತ್ತು. ಬಟ್ LSA ಆಫ್ ಹೆಮಿಸ್ಫಿಯರ್ ಆಡ್ ಮಾಡಿದಾಗ ಮತ್ತೆ ಈ ರೀಜನ್ ನಾವು ಇನ್ಕ್ಲೂಡ್ ಮಾಡಿದೀವಿ. ಅಂತಂದ್ರೆ ಈ ರೀಜನ್, ಈ ಶೇಡೆಡ್ ರೀಜನ್ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, ಈ ರೀಜನ್ ನಾವು 2 ಸತಿ ಆಡ್ ಮಾಡಿದೀವಿ. ಸೊ ಅದಕ್ಕೆ ನಾವು ಒಂದ್ಸತಿ ಅದನ್ನ ಮೈನಸ್ ಮಾಡೋಣ. ಮೈನಸ್, ಸೊ ನೀವು ನೋಡಬಹುದು ಸರ್ಕ್ಯುಲರ್ ರೀಜನ್ ತರ ಇದೆ. ಸೊ ಮೈನಸ್ πr² ಮಾಡ್ತೀನಿ, ಅವಾಗ ನನಗೆ ಫೈನಲ್ ಆನ್ಸರ್ ಬರ್ತಾ ಇರುತ್ತೆ. ಸೊ ಅಂತ ಅಂದ್ರೆ ಈ ರೀಜನ್ ನಾನು ಒಂದ್ಸತಿ ಮೈನಸ್ ಮಾಡಿದಾಗ, ಸೊ ಅದು ನಾವು ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿದಾಗ ಆಗುತ್ತೆ. ಸೊ ನನಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫಿಗರ್ ನನಗೆ ಸಿಗ್ತಾ ಇರುತ್ತೆ. ಸೊ ಈ ತರ ನಿಮ್ಗೆ ಸ್ವಲ್ಪ ಹಿಂಟ್ ಇರುತ್ತೆ, ಸ್ವಲ್ಪ ನೀವು ಅನಲೈಸ್ ಮಾಡ್ತು ಅಂತಂದ್ರೆ ನೀವು ಫೈನಲ್ ಆನ್ಸರ್ ನ ಈಸಿಯಾಗಿ ಕಂಡುಹಿಡಿಯಬಹುದು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಪ್ಲಸ್ LSA ಆಫ್ ಹೆಮಿಸ್ಫಿಯರ್ ಮೈನಸ್ πr² ಮಾಡಿದಾಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫಿಗರ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಈ ತರ ನಿಮಗೆ ಸರ್ಫೇಸ್ ಏರಿಯಾ ಮೇಲೆ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಜನರಲಿ ಇದರಿಂದ ಅಷ್ಟೊಂದು ಪ್ರೊಬಬಿಲಿಟಿ ಇರಲ್ಲ ಕ್ವಶನ್ಸ್ ಬರಕ್ಕೆ, ಬಟ್ ಆದ್ರೂ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ನಾವು ಸರ್ಫೇಸ್ ಏರಿಯಾ ಕಾನ್ಸೆಪ್ಟ್ ಅನ್ನ ಮುಗಿಸಿದೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನ ಜಾಸ್ತಿ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಆದ್ರೆ ನಿಮಗೆ ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್ ಪ್ಲೇ ಲಿಸ್ಟ್ ಅನ್ನ ಮಾಡಿ ಇಟ್ಟಿದ್ದೀನಿ. ಸೊ ನೀವು ಚೆಕ್ಔಟ್ ಮಾಡ್ತಾ ಇರಬಹುದು. ಸೊ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಈ ಚಾಪ್ಟರ್ ನ ಫಸ್ಟ್ ಕಾನ್ಸೆಪ್ಟ್ ಆಗಿರುತ್ತೆ. ಅಂಡ್ ಈ ಚಾಪ್ಟರ್ ಎಕ್ಸರ್ಸೈಸ್ 5.15.1 ತಗೊಂಡಾಗ, ಸೊ ಇದು ಸರ್ಫೇಸ್ ಏರಿಯಾ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಗಳಿದೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಅಂಡ್ ಆ ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡಿದಾಗ ಎಷ್ಟೊಂದು ವಿಡಿಯೋಸ್ ಅನ್ನ ಮಾಡಿದೀನಿ, ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಯಾವ ಎಕ್ಸರ್ಸೈಸ್ ಯಾವ ಕ್ವಶನ್ ಡೌಟ್ ಇದು ಬಂತು ಅಂತಂದ್ರೆ ನೀವು ಡೀಟೇಲ್ ಸೊಲ್ಯೂಷನ್ಸ್ ನೀವು ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಅಲ್ಲಿ ನೀವು ಚೆಕ್ಔಟ್ ಮಾಡ್ತಾ ಇರಬಹುದು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರೋಣ, ವಾಲ್ಯೂಮ್. ಸೊ ವಾಲ್ಯೂಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಇಲ್ಲಿ ಸಿಮಿಲರ್ ಆಗಿರುತ್ತೆ ಏನಪ್ಪಾ ನಿಮಗೆ ಸರ್ಫೇಸ್ ಏರಿಯಾಗೆ. ಸೊ ನಿಮಗೆ ಸರ್ಫೇಸ್ ಏರಿಯಾ ಅರ್ಥ ಆಯ್ತು ಅಂತಂದ್ರೆ ನಿಮಗೆ ವಾಲ್ಯೂಮ್ಸ್ ನಿಮಗೆ ಅರ್ಥ ಆಗ್ತಾ ಇರುತ್ತೆ. ಸೊ ವಾಲ್ಯೂಮ್ ಅಂದ್ರೆ ಏನಿದೆ, ಸೊ ನಿಮಗೆ ಜನರಲಿ ಬರೀ ಒಂದೇ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಬೇರೆ ಟೈಪ್ ಕ್ವಶನ್ ಎಲ್ಲ ನಿಮಗೆ ಸಿಮಿಲರ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ತಗೋಣ. ಅವಾಗ ಏನ್ ಡಿಸ್ಕಸ್ ಮಾಡಿದ್ವಿ, ಸೊ ಅವಾಗ ನಾವು ಒಂದು ಕೋನ್ ತಗೊಂಡಿದ್ವಿ ಅಂಡ್ ಏನಪ್ಪಾ ಅಂತಂದ್ರೆ ಒಂದು ಹೆಮಿಸ್ಫಿಯರ್ ತಗೊಂಡಿದ್ವಿ. ಸೊ ಇವಾಗ ನಿಮ್ಗೆ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡೋ ಬದಲು ನಿಮ್ಗೆ ಏನಪ್ಪಾ ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಟೋಟಲ್ ವಾಲ್ಯೂಮ್. ಟೋಟಲ್ ವಾಲ್ಯೂಮ್ ಆಫ್ ಫಿಗರ್ ನಿಮಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. ಸೊ ಇವಾಗ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ನೋಡ್ತಾ ಇರೋಣ. ಸೊ ಟೋಟಲ್ ವಾಲ್ಯೂಮ್ ಅಂದ್ರೆ ಏನಪ್ಪಾ, ಸೊ ಫಸ್ಟ್ ಸ್ಟೆಪ್ ಆ ಕ್ವಶನ್ಗೂ ಈ ಕ್ವಶನ್ ನಿಮಗೆ ಸಿಮಿಲರ್ ಆಗಿರುತ್ತೆ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ, ಐಡೆಂಟಿಫೈ ಮಾಡ್ತಾರೆ ಈ ಟೋಟಲ್ ಫಿಗರ್ ನಮಗೆ ಎಷ್ಟು ಶೇಪ್ಸ್ ಇಂದ ಮಾಡಿದ್ದಾರೆ ಅಂತ. ಸೊ ಟೋಟಲ್ ಫಿಗರ್ ನೋಡಿದ್ರೆ ನೀವು ನೋಡಬಹುದು, ಒಂದು ನಮಗೆ ಕೋನ್ ಇಂದ ಮಾಡಿದ್ದಾರೆ, ಇನ್ನೊಂದು ನಮಗೆ ಹೆಮಿಸ್ಫಿಯರ್ ಇಂದ ಮಾಡಿದ್ದಾರೆ. ಸೊ ಟೋಟಲ್ ವಾಲ್ಯೂಮ್ ಏನಪ್ಪಾ ಅಂದ್ರೆ, ಸೊ ಟೋಟಲ್ ವಾಲ್ಯೂಮ್ ಅಂದ್ಬಿಟ್ಟು ನಿಮಗೆ ವಾಲ್ಯೂಮ್ ಆಫ್ 1 ಪ್ಲಸ್ ವಾಲ್ಯೂಮ್ ಆಫ್ 2 ನಿಮ್ಗೆ ಏನ್ ಕೊಡ್ತಾ ಇರುತ್ತೆ, ಟೋಟಲ್ ವಾಲ್ಯೂಮ್ ಅದು ಫಿಗರ್ ನಿಮಗೆ ಕೊಡ್ತಾ ಇರುತ್ತೆ. ಸೊ ವಾಲ್ಯೂಮ್ ಆಫ್ ಕೋನ್ ತಗೊಂಡಾಗ ನಮ್ಗೆ ಏನಪ್ಪಾ ಆಗುತ್ತೆ, 1/3 πr² ಆಗುತ್ತೆ. ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ತಗೊಂಡಾಗ ನಮಗೆ 2/3 πr³ ಆಗ್ತಾ ಇರುತ್ತೆ. ಸೊ ನಿಮಗೆ ಆರ್ ವ್ಯಾಲ್ಯೂ ಕೊಟ್ಟಿರ್ತಾರೆ, H ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ನೀವು ಆಡ್ ಮಾಡಿದಾಗ ನಿಮಗೆ ಟೋಟಲ್ ವಾಲ್ಯೂಮ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದೇ ತರ ನೀವು ಬೇರೆ ಯಾವುದೇ ಶೇಪ್ಸ್ ತಗೊಂಡು ಅಂತಂದ್ರು ನೀವೇನ್ ಮಾಡ್ತೀರಾ, 2 ಶೇಪ್ ಐಡೆಂಟಿಫೈ ಮಾಡ್ತೀರಾ, ಯಾವ ಶೇಪ್ಸ್ ಇಂದ ಈ ಫಿಗರ್ ನ ಮಾಡಿದ್ದಾರೆ ಅಂತ. 2 ವಾಲ್ಯೂಮ್ ಅನ್ನ ಆಡ್ ಮಾಡ್ತು ಅಂತಂದ್ರೆ ನಿಮಗೆ ಟೋಟಲ್ ವಾಲ್ಯೂಮ್ ಆಫ್ ಫಿಗರ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ವಾಲ್ಯೂಮ್ಸ್ ಕೂಡ ನಿಮಗೆ ಈಸಿ ಇರುತ್ತೆ ಅಂಡ್ ಇದರಿಂದ ಕ್ವಶನ್ಸ್ ಕೂಡ ನಿಮಗೆ ಪ್ರೊಬಬಿಲಿಟಿ ಕಮ್ಮಿ ಇರುತ್ತೆ ಬರುತ್ತಾ ಇರೋದು. ಬಟ್ ಆಮೇಲೆ ಡಿಸ್ಕಸ್ ಮಾಡೋಣ, ಲಾಸ್ಟ್ ಡಿಸ್ಕಸ್ ಮಾಡೋಣ ಯಾವ ಫಾರ್ ಎಕ್ಸಾಂಪಲ್ ಈ 4 ಟಾಪಿಕ್ಸ್ ಅಲ್ಲಿ ಯಾರಿಗೆ ಜಾಸ್ತಿ ಪ್ರೊಬಬಿಲಿಟಿ ಇದೆ ಕ್ವಶನ್ಸ್ ಬರೋದು ಎಕ್ಸಾಮಿನೇಷನ್ಗೆ ಅಂತ.
ಸೊ ವಾಲ್ಯೂಮ್ ಅಂದ್ಬಿಟ್ಟು ಸೆಕೆಂಡ್ ಕಾನ್ಸೆಪ್ಟ್ ಆಗಿರುತ್ತೆ. 15.2 ಎಕ್ಸರ್ಸೈಸ್ ನೀವು ಸಾಲ್ವ್ ಮಾಡ್ತು ಅಂತಂದ್ರೆ ಸೊ ನಿಮಗೆ ಇನ್ನೂ ಜಾಸ್ತಿ ಕ್ವಶನ್ ಸಿಗ್ತಾ ಇರುತ್ತೆ. ಸೊ ಅದನ್ನು ಕೂಡ ನಿಮಗೆ ಡೀಟೇಲ್ ಸೊಲ್ಯೂಷನ್ ನಿಮಗೆ ಕೊಟ್ಟಿದ್ದೀನಿ. ಸೊ ಅಲ್ಲೂ ನೀವು ಚೆಕ್ಔಟ್ ಮಾಡ್ತಾ ಇರ್ಬೋದು. ಸೊ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಇರೋಣ, ಕನ್ವರ್ಷನ್ ಆಫ್ ಒನ್ ಶೇಪ್ ಇಂಟು ಅನದರ್ ಶೇಪ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಇದು ಕಾನ್ಸೆಪ್ಟ್ ಹೆಂಗಪ್ಪ ಅಂತಂದ್ರೆ ನಿಮಗೆ ಕಾನ್ಸೆಪ್ಟ್ ನಿಮಗೆ ವಾಲ್ಯೂಮ್ಸ್ ಮೇಲೆ ಬೇಸ್ಡ್ ಆಗಿದೆ ಅಂತಂದ್ರೆ ನಿಮಗೆ ವಾಲ್ಯೂಮ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತಂದ್ರೆ ಈ ಕಾನ್ಸೆಪ್ಟ್ ಕೂಡ ನಿಮಗೆ ಅರ್ಥ ಆಗ್ತಾ ಇರುತ್ತೆ. ಸೊ ಇದು ಕ್ವಶನ್ಸ್ ನಿಮ್ಗೆ ಯಾವ ತರ ಬರ್ತಾ ಇರುತ್ತೆ ಅಂದ್ರೆ ಸೊ ಫಸ್ಟ್ ನಿಮಗೆ ಕೊಟ್ಟಿರ್ತಾರೆ. ಸೊ ಒಂದು ನಿಮ್ಗೆ ಏನಪ್ಪಾ ಇದೆ, ಒಂದು ಕಾಯಿನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನಿಮ್ಗೆ ಇಲ್ಲ ಅಂತಂದ್ರೆ ಒಂದು ಸ್ಪಿಯರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನಿಮಗೆ ಒಂದು ಸ್ಪಿಯರ್ ಇದೆ. ಸೊ ಈ ಸ್ಪಿಯರ್ ನ ರೇಡಿಯಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ ಈ ಸ್ಪಿಯರ್ ನ ರೇಡಿಯಸ್ 6 ಸೆಂಟಿಮೀಟರ್ ಅಂತ. ಸೊ ಇದನ್ನ ನಮಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಈ ಸ್ಪಿಯರ್ ನ ಏನ್ ಮಾಡಿದ್ದಾರೆ, ಮೆಲ್ಟ್ ಮಾಡಿದ್ದಾರೆ. ಸೊ ಮೆಲ್ಟ್ ಮಾಡ್ಬಿಟ್ಟಿದ್ದಾರೆ, ರೀಶೇಪ್ ಮಾಡಿದ್ದಾರೆ. ಸೊ ಯಾವ ಫಿಗರ್ ರೀಶೇಪ್ ಮಾಡಿದ್ದಾರೆ ಅಂತಂದ್ರೆ ಸೊ ನಿಮಗೆ ಒಂದು ಸಿಲಿಂಡರ್ ತರ ಇದರ ಶೇಪ್ ಅನ್ನ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಅಂಡ್ ಈ ಸಿಲಿಂಡರ್ ನ ರೇಡಿಯಸ್ ಸರ್ಕ್ಯುಲರ್ ಸರ್ಫೇಸ್ ನ ರೇಡಿಯಸ್ ನಿಮಗೆ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸಿಲಿಂಡರ್ ನ ಹೈಟ್ ನಿಮಗೆ ಗೊತ್ತಿಲ್ಲ. ಸೊ ಈ ತರ ನಿಮ್ಗೆ ಏನ್ ಕೊಟ್ಟಿದ್ದಾರೆ, ಒಂದು ಸ್ಪಿಯರ್ ಇದೆ, ಸ್ಪಿಯರ್ ನ ಮೆಲ್ಟ್ ಮಾಡ್ಬಿಟ್ಟು ನಿಮಗೆ ಸಿಲಿಂಡರ್ ತರ ಶೇಪ್ ಅನ್ನ ಮಾಡಿದ್ದಾರೆ ಆಫ್ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್ ಅಂಡ್ ಹೈಟ್ ಗೊತ್ತಿಲ್ಲ. ಸೊ ನಿಮ್ಗೆ ಏನ್ ಕೇಳ್ತಾರೆ, ಫೈಂಡ್ ದ ಹೈಟ್ ಆಫ್ ದ ಸಿಲಿಂಡರ್ ಅಂತ ನಿಮಗೆ ಕೇಳ್ತಾರೆ. ಸೊ ಈ ತರ ಕ್ವಶನ್ಸ್ ಏನಪ್ಪ, ಒಂದು ಫಿಗರ್ ಇರುತ್ತೆ, ಆ ಒಂದು ಫಿಗರ್ ನ ಮೆಲ್ಟ್ ಮಾಡ್ತಾರೆ, ಮೆಲ್ಟ್ ಮಾಡ್ಬಿಟ್ಟು ನಿಮಗೆ ಇನ್ನೊಂದು ಶೇಪ್ ಅನ್ನ ಮಾಡ್ತಾರೆ. ಆ ಇನ್ನೊಂದು ಶೇಪ್ ಅಲ್ಲಿ ನಿಮಗೆ ಒಂದು ಪ್ಯಾರಾಮೀಟರ್ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಹೈಟ್ ಆಗಿರ್ಬೋದು, ರೇಡಿಯಸ್ ಆಗಿರ್ಬೋದು, ಸ್ಲ್ಯಾಂಟ್ ಹೈಟ್ ಆಗಿರ್ಬೋದು, ಏನೋ ಒಂದು ಪ್ಯಾರಾಮೀಟರ್ ನಿಮಗೆ ಕೊಟ್ಟಿರಲ್ಲ. ಸೊ ಇದನ್ನ ಕನ್ವರ್ಟ್ ಮಾಡಿದ್ಮೇಲೆ ನಿಮ್ಗೆ ಏನಪ್ಪಾ ಆ ಒಂದು ಪ್ಯಾರಾಮೀಟರ್ ಏನ್ ಗೊತ್ತಿಲ್ಲ, ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನ ನೀವು ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಸೊ ಫಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಇದ್ರ ಮೇಲೆ ಬೇಸ್ಡ್ ಅಂತಂದ್ರೆ ಸೊ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮಗೆ ವಾಲ್ಯೂಮ್ ಆಫ್ ಕೋನ್ ಅಥವಾ ವಾಲ್ಯೂಮ್ ಆಫ್ ನಮಗೆ ಸ್ಪಿಯರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ನಮಗೆ ಸಿಲಿಂಡರ್. ಸೊ ಈ ಕಾನ್ಸೆಪ್ಟ್ ಹೆಂಗಪ್ಪ ಬಂತು ಅಂತಂದ್ರೆ ಸೊ ನಿಮ್ಗೆ ಏನ್ ಗೊತ್ತು, ನಮ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಸೊ ನೀವು ವರ್ಡ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ರೆ, ಕೇಳಿಸ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ನಾವೇನಪ್ಪ ತಗೊಂಡ್ವಿ, ಸ್ಪಿಯರ್ ನ ಮೆಲ್ಟ್ ಮಾಡಿದ್ವಿ, ಆಮೇಲೆ ನಾವು ಏನ್ ಮಾಡಿದ್ವಿ, ಸಿಲಿಂಡರ್ ಮಾಡಿದ್ವಿ. ಸೊ ನಾವೇನ್ ಮಾಡ್ತಾ ಇದೀವಿ, ಈ ಸಿಲಿಂಡರ್ ಅದನ್ನ ನಾವ್ ಹೆಂಗಪ್ಪ ಮಾಡ್ತಾ ಇದೀವಿ, ಸ್ಪಿಯರ್ ನ ಮೆಲ್ಟ್ ಮಾಡ್ಬಿಟ್ಟು. ಸೊ ಈ ವಾಲ್ಯೂಮ್, ಈ ಸ್ಪಿಯರ್ ಗೆ ಎಷ್ಟು ವಾಲ್ಯೂಮ್ ಇರುತ್ತೆ, ಸೊ ಈ ಸಿಲಿಂಡರ್ಗೂ ನಮಗೆ ಅಷ್ಟೇ ವಾಲ್ಯೂಮ್ ಇರುತ್ತೆ. ಬಿಕಾಸ್ ನಮಗೆ ಏನು, ಫಾರ್ ಎಕ್ಸಾಂಪಲ್ ಒಂದು ಕ್ಲೇ ತಗೊಂತೀರಾ. ಸೊ ಕ್ಲೇ ನಿಮ್ಗೆ ಇಷ್ಟು ತಗೊಂತು ಅಂತಂದ್ರೆ ಸೊ ಈ ಕ್ಲೇ ನ ಏನ್ ಮಾಡ್ತೀರಾ, ಬೇರೆ ಒಂದು ಶೇಪ್ ಏನೋ ತರ ಮಾಡ್ತೀರಾ. ಸೊ ಈ ಕ್ಲೇ ಎಷ್ಟು ವಾಲ್ಯೂಮ್ ಇರುತ್ತೆ ಅಷ್ಟೇ ವಾಲ್ಯೂಮ್ ನಿಮಗೆ ಈ ಶೇಪ್ ಏನ್ ಮಾಡ್ತೀರಾ, ಅಷ್ಟೇ ವಾಲ್ಯೂಮ್ ಅದನ್ನು ಕಂಟೈನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಆ ಕಾನ್ಸೆಪ್ಟ್ ನಾವು ಇಲ್ಲಿ ಮಾಡ್ತಾ ಇದೀವಿ, ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್. ಫಾರ್ ಎಕ್ಸಾಂಪಲ್ 1 ಲೀಟರ್, ಫಾರ್ ಎಕ್ಸಾಂಪಲ್ ಈ ಸ್ಪಿಯರ್ ಒಳಗಡೆ ನೀವು ಹೋಲ್ ಮಾಡ್ಬಿಟ್ಟು 1 ಲೀಟರ್ ಆಫ್ ವಾಟರ್ ನೀವು ಹಾಕ್ಬೋದು ಅಂತಂದ್ರೆ ಸೊ ಇದನ್ನ ರೀಶೇಪ್ ಮಾಡಿದ್ಮೇಲೆ ಈ ಸಿಲಿಂಡರ್ ತಗೊಂಡಾಗ ಇದಕ್ಕೂ ಅಷ್ಟೇ, ಈ ಸಿಲಿಂಡರ್ ನ ಹೋಲ್ ಮಾಡ್ಬಿಟ್ಟು ನೀವು 1 ಲೀಟರ್ ವಾಟರ್ ನೀವು ಆಡ್ ಮಾಡಕ್ಕಾಗತ್ತೆ. 1.5 ಲೀಟರ್ ಆಡ್ ಮಾಡಕ್ ಹೋಯ್ತು ಅಂತಂದ್ರೆ ನೀವು ನೀರು ಚೆಲ್ಲೋಗ್ತಾ ಇರುತ್ತೆ. ಸೊ ಅದಕ್ಕೆ ನಿಮ್ಗೆ ಏನಾಗುತ್ತೆ, ಸೊ ನೀವು ಒಂದ್ ಶೇಪ್ ಇಂದ ಇನ್ನೊಂದು ಶೇಪ್ ಕನ್ವರ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ನಿಮ್ಗೆ ವಾಲ್ಯೂಮ್ 2 ಶೇಪ್ ಅಲ್ಲಿ ನಿಮ್ಗೆ ಈಕ್ವಲ್ ಆಗೇ ಇರುತ್ತೆ. ಸೊ ಇದು ನಿಮ್ಗೆ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ನಿಮ್ಗೆ ಬೇರೆ ಶೇಪ್ ಇಂದ, ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇರೆ ಏನೋ ಶೇಪ್ ತಗೊಂತೀರಾ, ಕ್ಯೂಬ್ ತಗೊಂತೀರಾ. ಸೊ ಕ್ಯೂಬ್ ಇಂದ ನೀವೇನಪ್ಪ ಮಾಡ್ತೀರಾ, ಸೊ ಕ್ಯೂಬ್ ಇಂದ ನೀವು ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಮಾಡ್ತಾ ಇದೀರಾ, ಕೋನ್ ಮಾಡ್ತಾ ಇದೀರಾ, ಸಿಲಿಂಡರ್ ತಗೊಂತಾ ಇದೀರಾ ಅಂತಂದ್ರೆ ಸೊ ಇಲ್ಲಿ ನಿಮ್ಗೆ ಒಂದು ಪ್ಯಾರಾಮೀಟರ್ ಕೊಟ್ಟಿರ್ತಾರೆ, ಇಲ್ಲ ಒಂದು ಪ್ಯಾರಾಮೀಟರ್ ಕೊಟ್ಟಿರಲ್ಲ. ಸೊ ಇದರಿಂದ ಕನ್ವರ್ಟ್ ಮಾಡ್ತೀರಾ. ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ವಾಲ್ಯೂಮ್ ಆಫ್ ಕೋನ್ ಅಥವಾ ವಾಲ್ಯೂಮ್ ಆಫ್ ನಮಗೆ ಕ್ಯೂಬ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ನಮಗೆ ಸಿಲಿಂಡರ್ ಆಗಿರುತ್ತೆ. ಸೊ ಇದು ನಿಮ್ಮ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇವಾಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ತಗೊಂಡಾಗ ನಮಗೆ 4/3 ಪೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಸಿಲಿಂಡರ್ ತಗೊಂಡಾಗ ನಮಗೆ ಪೈ ಆರ್ ಸ್ಕ್ವೇರ್ ಎಚ್ ಆಗಿರುತ್ತೆ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಆರ್ ಕೊಟ್ಟಿದ್ದಾರೆ, ಇಲ್ಲೂ ಆರ್ ಕೊಟ್ಟಿದ್ದಾರೆ, ಎಚ್ ಕೊಟ್ಟಿಲ್ಲ. ಸೊ ನಿಮಗೆ ಎಲ್ಲಾ ಪ್ಯಾರಾಮೀಟರ್ ಸಿಗ್ತಾ ಇರುತ್ತೆ, ಬರೀ ಎಚ್ ಒಂದಿರಲ್ಲ. ಸೊ ಇಲ್ಲಿ ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಪೈ ನಿಮಗೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಹೆಚ್ ವ್ಯಾಲ್ಯೂ ನಿಮಗೆ ಸಿಗ್ತಾ ಇರುತ್ತೆ. ಸೊ ಸಿಮಿಲರ್ಲಿ ಎಲ್ಲಾ ಕ್ವಶನ್ಸ್ ನಿಮಗೆ ಇದೇ ಬೇಸ್ ಮೇಲೆ ಇರುತ್ತೆ. ಸೊ ಒಂದೇ ಕಾನ್ಸೆಪ್ಟ್ ಏನಪ್ಪಾ, ಒಂದ್ ಶೇಪ್ ಇಂದ ಇನ್ನೊಂದು ಶೇಪ್ ಕನ್ವರ್ಟ್ ಮಾಡಿದಾಗ ಎರಡದು ವಾಲ್ಯೂಮ್ ಈಕ್ವಲ್ ಆಗಿರುತ್ತೆ. ಸೊ ನೀವೇನ್ ಮಾಡ್ಬೇಕು, ಎಲ್ಲಾ ಶೇಪ್ಸ್ ಏನಿದೆ ಅದನ್ನ ವಾಲ್ಯೂಮ್ಸ್ ನೀವು ವಾಲ್ಯೂಮ್ ಫಾರ್ಮುಲಾ ನೀವು ನ್ಯಾಪ್ ಕಟ್ಕೊಬೇಕು. ನ್ಯಾಪ್ ಕಟ್ಕೊಂಡು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತಂದ್ರೆ ನಿಮಗೆ ಫೈನಲ್ ಪ್ಯಾರಾಮೀಟರ್ ಏನ್ ಕೇಳ್ತಾರೆ ಅದು ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದು ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಬಹುದು. ಸೊ ಇವತ್ತಿನ ಲಾಸ್ಟ್ ಟಾಪಿಕ್ ಅಂಡ್ ಏನಪ್ಪಾ ಈ ಚಾಪ್ಟರ್ ನ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅದು ಅಂತಂದ್ರೆ ಸೊ ಫ್ರಸ್ಟಮ್ ಆಫ್ ಎ ಕೋನ್. ಸೊ ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರೋಣ. ಫ್ರಸ್ಟಮ್ ಆಫ್ ಎ ಕೋನ್ ಏನಂತಂದ್ರೆ ಸೊ ನಿಮಗೆ ಆಗಲೇ ಕಾಣಿಸ್ತದೆ ಕೋನ್ ಅಂತ. ಸೊ ಫ್ರಸ್ಟಮ್ ಆಫ್ ಎ ಕೋನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ನೀರಿನ ಗ್ಲಾಸ್ ಕುಡಿಯೋದು, ನೀವು ನೀರಿನ ಗ್ಲಾಸ್ ನೋಡ್ತು ಅಂತಂದ್ರೆ ಅದೇನ್ ಶೇಪ್ ಇದೆ ಅದು ನಾವು ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಅಂತೀವಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಕೋನ್ ತಗೊಂತೀರಾ. ಸೊ ಇದು ಕೋನ್ ಏನಕ್ಕಪ್ಪ ರಿಲೇಟ್ ಅಂತಾನೆ, ಸೊ ಕೋನ್ ತಗೊಂತೀರಾ. ಸೊ ಕೋನ್ ಇಷ್ಟು ಪಾರ್ಟ್ ಅನ್ನ ಕಟ್ ಮಾಡ್ತು ಅಂತಂದ್ರೆ ಸೊ ನೀವು ಇಷ್ಟು ಪಾರ್ಟ್ ಅನ್ನ ಕಟ್ ಮಾಡ್ತು ಅಂದ್ರೆ ನಿಮ್ಗೆ ಒಂದು ಶೇಪ್ ಬರ್ತಾ ಇರುತ್ತೆ. ಸೊ ಈ ತರ ನಿಮ್ಗೆ ಒಂದು ಶೇಪ್ ಬರ್ತಾ ಇರುತ್ತೆ. ಸೊ ಈ ಶೇಪ್ ಅನ್ನು ನಾವು ಫ್ರಸ್ಟಮ್ ಆಫ್ ಕೋನ್ ಅಂತ ನಾವು ಕರಿತೀವಿ. ಸೊ ನೀವು ನೋಡಬಹುದು ಫ್ರಸ್ಟಮ್ ಆಫ್ ಕೋನ್ಗೆ ನಮಗೆ 2 ಸರ್ಕ್ಯುಲರ್ ಸರ್ಫೇಸ್ ಇದೆ. ಸೊ ಇದನ್ನು ನಾವು R1 ಅಂತ ಅನ್ಕೊಳ್ಳೋಣ, ಇದನ್ನ ನಾವು R2 ಅಂತ ಅನ್ಕೊಳ್ಳೋಣ. ಅಂಡ್ ಹೈಟ್ ಬಂದ್ಬಿಟ್ಟು ನಾವು H ಅಂತ ಅನ್ಕೊಳ್ಳೋಣ. ಅಂಡ್ ಈ ಕೋನಿನ ಸ್ಲ್ಯಾಂಡ್ ಹೈಟ್ ಬಂದ್ಬಿಟ್ಟು ನಾವು L ಅಂತ ನಾವು ಅನ್ಕೊಂತಾ ಇರೋಣ. ಸೊ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಸೊ ಫಾರ್ಮುಲಾ LSA ತಗೊಂಡಾಗ ನಿಮಗೆ ಪೈ ಇಂಟು R1 ಪ್ಲಸ್ R2 ಇಂಟು L ಆಗ್ತಾ ಇರುತ್ತೆ. ನೆಕ್ಸ್ಟ್ ನಿಮಗೆ ಟೋಟಲ್ ಸರ್ಫೇಸ್ ಏನೋ ತಗೊಂಡಾಗ ಸೊ ನಿಮಗೆ LSA ಪ್ಲಸ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್ ಆಗುತ್ತೆ. LSA ಆಫ್ ಸಿಲಿಂಡರ್, LSA ಆಫ್ ಫ್ರಸ್ಟಮ್ ಆಫ್ ಕೋನ್ ಏನಪ್ಪಾ ಅಂತಂದ್ರೆ ಸೊ ಈ ಸರ್ಕ್ಯುಲರ್ ಸರ್ಫೇಸ್ ಏನಿದೆ R1 ಅಂಡ್ R2 ಇದನ್ನ ಬಿಟ್ಬಿಟ್ಟು ಬೇರೆ ಏನ್ ರೀಜನ್ ಇದೆ ಈ ರೀಜನ್, ಸೊ ಇದು ನಿಮ್ಮ LSA ಆಫ್ ಕೋನ್ ಆಗಿರುತ್ತೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಅಂತಂದ್ರೆ ಸೊ ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಸೊ ಈ ಬ್ಲೂ ಕಲರ್ ಶೇಡೆಡ್ ರೀಜನ್ ಪ್ಲಸ್ ಈ ಸರ್ಕ್ಯುಲರ್ ಏರಿಯಾ ರೀಜನ್ ಏನಿದೆ
ಇದನ್ನ ಆಡ್ ಮಾಡಿದಾಗ ನಿಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಆಫ್ ಕೋನ್ ನಿಮಗೆ ಸಿಗ್ತಾ ಇರುತ್ತೆ. ಅಂಡ್ ವಾಲ್ಯೂಮ್ ತಗೊಂಡಾಗ ವಾಲ್ಯೂಮ್ ನಿಮಗೆ ಈ ಫಾರ್ಮುಲಾ ಆಗಿರುತ್ತೆ. ಅಂಡ್ ನೀವು ಕೋನ್ಗೆ ಹೆಂಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, ಫಾರ್ ಎಕ್ಸಾಂಪಲ್ ಈ ಕೋನ್ ತಗೊಂಡಾಗ ಸೊ ಈ ಕೋನಿನ ಹೈಟ್ ಬಂದ್ಬಿಟ್ಟು ನಮಗೆ ಹೆಚ್ಚಾಗಿರುತ್ತೆ, ರೇಡಿಯಸ್ ನಮಗೆ ಆರ್ ಆಗಿರುತ್ತೆ, ಅಂಡ್ ಸ್ಲ್ಯಾಂಟ್ ಹೈಟ್ ಎಲ್ಲಾಗಿತ್ತು ಅಂತಂದ್ರೆ ಸೊ ನೀವು ಎಲ್ಲಿ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡ್ತೀರಾ ಬೈ ಪೈಥಾಗರಸ್ ಥಿಯರಮ್. ಸೊ ಎಲ್ ಈಸ್ ಈಕ್ವಲ್ ಟು ರೂಟ್ ಆಫ್ h² ಪ್ಲಸ್ r². ಸಿಮಿಲರ್ಲಿ ಈಗ ಇಲ್ಲಿ ಎಲ್ಲಿ ಏನಪ್ಪಾ ಇದೆ, ಸೊ ಇಲ್ಲಿ ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಎಲ್ ಈಸ್ ಈಕ್ವಲ್ ಟು ರೂಟ್ ಆಫ್ h² ಪ್ಲಸ್ r1 ಮೈನಸ್ r2 ದ ಹೋಲ್ ಸ್ಕ್ವೇರ್. ಸೊ ಇದು ನಿಮಗೆ ಫಾರ್ಮುಲಾ ಆಗಿರುತ್ತೆ. ಸೊ ಕ್ವಶನ್ಸ್ ಹೆಂಗಪ್ಪ ಬರ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾರೆ. ಜನರಲಿ ಫ್ರಸ್ಟಮ್ ಆಫ್ ಕೋನ್ ಕ್ವಶನ್ಸ್ ಹೆಂಗಪ್ಪ ಕೊಡ್ತಾ ಇರ್ತಾರೆ ಅಂತಾನೆ, ಸೊ ನಿಮಗೆ ಡ್ರಿಂಕಿಂಗ್ ವಾಟರ್ ಗ್ಲಾಸ್ ತಗೊಂತಾರೆ. ಸೊ ಡ್ರಿಂಕಿಂಗ್ ವಾಟರ್ ಗ್ಲಾಸ್ ಕೊಟ್ಬಿಟ್ಟು ನಿಮಗೆ ಎಲ್ಲಾ ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ. ಸೊ ಅದರ ಪ್ಯಾರಾಮೀಟರ್ಸ್ ಕೊಟ್ಟಿರ್ತಾರೆ, ಅದ್ರ ಒಂದು ಕೊಟ್ಟಿರಲ್ಲ. ಸೊ ಒಂದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ R1, R2 ಅಂಡ್ H ಕೊಟ್ಟಿದ್ದಾರೆ ಅಂತಂದ್ರೆ ಸೊ ನೀವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ಹೆಲ್ಪ್ ಆಫ್ ದಿಸ್ ಫಾರ್ಮುಲಾ. ಅಂಡ್ ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಸೊ ಡೈರೆಕ್ಟ್ ಅಂತಂದ್ರೆ ಫೈಂಡ್ ದ ಲೀಸ್ಟ್ ಸರ್ಫೇಸ್ ಏರಿಯಾ ಆಫ್ ದ ಫ್ರಸ್ಟಮ್ ಆಫ್ ಕೋನ್, ಅಥವಾ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಆಫ್ ಕೋನ್, ಅಥವಾ ಫೈಂಡ್ ದ ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್. ಸೊ ನೀವು ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಆನ್ಸರ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ನಿಮಗೆ ಬರ್ತಾ ಇರುತ್ತೆ. ಸೊ ನಿಮಗೆ ಕ್ವಶನ್ ಸ್ವಲ್ಪ ಈಸಿ ಆಗಿರುತ್ತೆ, ಬಿಕಾಸ್ ನಿಮಗೆ ಫಾರ್ಮುಲಾ ನಿಮಗೆ ಏನಪ್ಪ ಆಗುತ್ತೆ. ಸೊ ನಿಮಗೆ ಕ್ವಶನ್ಸ್ ಈಸಿ ಕೊಡ್ತಾರೆ, ಏನಕ್ಕೆ ಅಂತಂದ್ರೆ ನಿಮಗೆ ಫಾರ್ಮುಲಾ ನ್ಯಾಪ್ ಕಾರ್ಡ್ ಕೊಡೋದು ನಿಮಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಫಾರ್ಮುಲಾ ಮರ್ತೋಗ್ಬಿಡ್ತಾರೆ. ಸೊ ನೀವು ಫಾರ್ಮುಲಾ ನ್ಯಾಪ್ ಕಾರ್ಡ್ ಇಟ್ಕೊಂತು ಅಂತಂದ್ರೆ ಸೊ ನೀವು ಆರಾಮ್ಸೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಇಲ್ಲಿಗೆ ನಿಮಗೆ ಈ 4 ಕಾನ್ಸೆಪ್ಟ್ ನಿಮಗೆ ಮುಗಿತಾ ಇರುತ್ತೆ. ಸೊ ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿ 4 ಕಾನ್ಸೆಪ್ಟ್ ಹೇಳೋದು ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಇವಾಗ ಈ ಚಾಪ್ಟರ್ ನೀವು ಏನಪ್ಪ ನ್ಯಾಪ್ ಮಾಡ್ಕೊಬೇಕು ಅಂತಂದ್ರೆ, ಸೊ ನಿಮಗೆ ಇಲ್ಲಿ ಏನ್ ಶೇಪ್ಸ್ ಗಳಿದೆ ಇದಿಷ್ಟು ನಿಮಗೆ ಲೀಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಇದಿಷ್ಟು 3 ಫಾರ್ಮುಲಾ ನೀವು ಎಲ್ಲಾ ಶೇಪ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮಗೆ ಗೊತ್ತಿರಬೇಕಾಗುತ್ತೆ ಫಾರ್ಮುಲಾಸ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸರ್ಫೇಸ್ ಏರಿಯಾ ನೀವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಾನ್ಸೆಪ್ಟ್ ಏನಾಗುತ್ತೆ ವಾಲ್ಯೂಮ್ ಕನ್ವರ್ಷನ್ ಆಫ್ ಒನ್ ಶೇಪ್ ಇಂಟು ಫ್ರಸ್ಟಮ್ ಆಫ್ ಕೋನ್. ಸೊ ಇದಿಷ್ಟು ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಯಾವ್ದಪ್ಪ ಜಾಸ್ತಿ ನಿಮಗೆ ಪ್ರೊಬಬಿಲಿಟಿ ಜಾಸ್ತಿ ಬರ್ತಾ ಇರುತ್ತೆ ಕ್ವಶನ್ಸ್ ಅಂತಂದ್ರೆ ಫ್ರಸ್ಟಮ್ ಆಫ್ ಕೋನ್, ಇಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ವಾಲ್ಯೂಮ್, ಇಲ್ಲ ಅಂತಂದ್ರೆ ನಿಮಗೆ ಕನ್ವರ್ಷನ್ ಆಫ್ ಒನ್ ಶೇಪ್ ಇಂಟು ಅನದರ್. ಸೊ ಇದೆರಡು ನಿಮಗೆ ಈ ಮೂರಲ್ಲಿ ನಿಮಗೆ ಯಾವ್ದಾದ್ರು ಒಂದು ಕ್ವಶನ್ ನಿಮಗೆ ಪಕ್ಕಾ ಬರ್ತಾ ಇರುತ್ತೆ 5 ಮಾರ್ಕ್ಸ್ಗೆ, ಇಲ್ಲ ನಿಮಗೆ 4 ಮಾರ್ಕ್ಸ್ಗೆ. ಸೊ ಆದಷ್ಟು ಈ ಚಾಪ್ಟರ್ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ನಿಮಗೆ 5 ಮಾರ್ಕ್ಸ್ ನಿಮಗೆ ಜಾಸ್ತಿ ವೇಟೇಜ್ ಅಲ್ಲೇ ಬರ್ತಾ ಇರುತ್ತೆ. ಒಂದೇ ಒಂದು ಕ್ವಶನ್ ಬರ್ತಾ ಇರುತ್ತೆ, ನಿಮಗೆ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿತ್ತು ಅಂತಂದ್ರೆ ಆರಾಮ್ಸೆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಿರ್ತೀರಾ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ಸೊ ಇವತ್ತಿನ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಕಂಪ್ಲೀಟ್ ಮಾಡಿದೀವಿ. ರಿವಿಷನ್ಸ್ ಅನ್ನ ಒಂದ್ಸಲಿ ಕಂಪ್ಲೀಟ್ ಮಾಡಿದೀವಿ. ನಾಳೆ ನಿಮಗೆ ರಿಯಲ್ ನಂಬರ್ಸ್ ಬರ್ತಾ ಇರುತ್ತೆ. ಸೊ ರಿಯಲ್ ನಂಬರ್ಸ್ ನಮ್ಮ ಲಾಸ್ಟ್ ಚಾಪ್ಟರ್ ಆಗಿರುತ್ತೆ ರಿವಿಷನ್. ಅದಾದ್ಮೇಲೆ ನಾಳೆಯಿಂದ ನಾವು ಮಾಡಲ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತಿರ್ತೀವಿ. ಸೊ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅಂತಂದ್ರೆ ಸೊ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ತಗೊಂಡಾಗ ನಾವು ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿರ್ತೀವಿ. ಎಕ್ಸಾಮ್ ಅಲ್ಲಿ ನೀವು ಹೆಂಗ್ ಬರೀಬೇಕು ಆನ್ಸರ್ಸ್ ಅನ್ನ, ಸೊ ನಿಮಗೆ ಯಾವ ಕ್ವಶನ್ 1 ಮಾರ್ಕ್ಸ್ಗೆ ಎಷ್ಟು ಟೈಮ್ ಕೊಡಬೇಕು, 2 ಮಾರ್ಕ್ಸ್ಗೆ ಎಷ್ಟು ಟೈಮ್ ಕೊಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ಅಲ್ಲಿ ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡಿರ್ತೀವಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅದರ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ಕೊಡ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.